ఏంటి ఏం ತಿನ್ನ ಹೇಳಪ್ಪ ಆಯ್ತು. ನಾನೇನೋ ಇವತ್ತು ಚಪಾತಿ ತಿಂದೆ. ಚಪಾತಿ ಇಲ್ಲ ಇವತ್ತು ಏನ್ ತಿನ್ನ. ನಿಮ್ಮಂತ ಸಿಂಗಲ್ಸ್ ನಮ್ಮನ್ನ ನೋಡಿ ಹೊಟ್ಟೆ ಹೊರ್ಕೊಂತಾರಲ್ಲ ಅದೇ ಒಂಥರ ಖುಷಿ. ಏನ್ ಸಿಂಗಲ್ ಆಗಿದೆ ಐಫೋನ್ ತಂದಿದ್ದೀನಿ ಅದಕ್ಕೆ. ನನ್ನಂತ ಡೀಸೆಂಟ್ ಹುಡುಗ ಎಲ್ಲೂ ಸಿಕ್ಕಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಆಯ್ತು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಿದೆ ಇಲ್ಲ ಚಾಟ್ ಡಿಲೀಟ್ ಮಾಡ್ತೀಯಾ? ಬ್ಲಾಕ್ ವುಮೆನ್. ಲವ್ ಅನ್ನೋ ಸಬ್ಜೆಕ್ಟ್ ಬಂದ್ರೆ ನೀನು ಪಾಸ್ ಆಗ್ತೀಯಾ ಫೇಲ್ ಆಗ್ತೀಯಾ? ಪಾಸ್ ಆಗ್ತೀರಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ RK ಕನ್ನಡಿಗ. ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನವಂಬರ್ 11 ಗೈಸ್, ಅದು ನಮ್ಮ ಇಂಡಿಯಾದಲ್ಲಿ ಮಾಡ್ತೀವ. ಆ್ಯಕ್ಚುಲಿ ನವಂಬರ್ 11 ಚೀನಾದವ್ರಿಗೆ ಸಿಂಗಲ್ಸ್ ಡೇ. ಇದು ಆ್ಯಕ್ಚುಲಿ 1990 ಸ್ಟಾರ್ಟ್ ಆಗಿದೆ ಗೈಸ್. ಏನಪ್ಪ ಅಂತಂದರೆ ಅಲ್ಲಿರೋ ಕಾಲೇಜ್ ಸ್ಟೂಡೆಂಟರು ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಅಂದರೆ 11 ಒಬ್ಬ ಸಿಂಗಲ್ಸು 4 ಜನ ಸಿಂಗಲ್ಸ್ ಸೇರಿ ಸೆಲೆಬ್ರೇಟ್ ಮಾಡಿದ್ದು ಈ ಸಿಂಗಲ್ಸ್ ಡೇ ಗೈಸ್. ಇವತ್ತು ನಮ್ಮ ಇಂಡಿಯಾದಲ್ಲಿ ಗೌರ್ಮೆಂಟ್ ಹಾಲಿಡೇ ಹಿಂಗಿರುತ್ತೋ ಅವ್ರಿಗೂ ಕೂಡ ಹಾಗೆ ಹಾಲಿಡೇ ಇರುತ್ತೆ. ಯಾವುದೇ ವರ್ಕ್ ಇರಲ್ಲ, ಯಾವುದೇ ಪ್ರೆಷರ್ ಇರಲ್ಲ, ಯಾವುದೇ ಟೆನ್ಷನ್ ಇರಲ್ಲ ಗೈಸ್. ಇವತ್ತು ಅವ್ರು ಏನು ಮಾಡ್ತಾರೆ, ಫುಲ್ ಎಂಜಾಯ್ ಮಾಡ್ತಾರೆ ಗೈಸ್. ಫುಲ್ಲು ಪಾರ್ಟೀಸ್ ಇರುತ್ತೆ. ಅವ್ರಿಗೆ ಸಿಂಗಲ್ಸ್ಗಿಂತ ಪಾರ್ಟೀಸ್ ಓಪನ್ ಆಗಿರುತ್ತೆ. ಪಾರ್ಟಿ ಇರ್ತಾರೆ, ಇವೆಂಟ್ ಮಾಡ್ತಾರೆ, ಎಂಜಾಯ್ ಸಖತ್ ಎಂಜಾಯ್ ಮಾಡ್ತಾರೆ. ಅದು ಬಟ್ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂತಂದರೆ ಸಿಂಗಲ್ಸ್ ಡೇಯಲ್ಲಿ ನಮ್ಮ ಯೂತ್ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲೋ ಒಬ್ಬರು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಗೈಸ್. ಇವತ್ತು ಅದೇ ದಿನನೇ ನವಂಬರ್ 11 ನಮ್ಮ ಕಾಲೇಜ್ ಫ್ರೆಂಡ್ಸ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋಣ, ಅವರು ಹೆಂಗೆ ಸಿಂಗಲ್ ಇದ್ದಾರೆ, ಇಲ್ಲ ಕಮಿಟೆಡ, ಯಾಕೆ ಕಮಿಟೆಡು, ಸಿಂಗಲ್ಸ್ ಏನಕ್ಕೆ ಸಿಂಗಲ್ ಆಗಿದ್ರೆ ಏನಾಯಿತು ಅಂತ ಕೇಳ್ಕೊಂಡು ತಿಳ್ಕೊಳ್ಳೋಣ ಗೈಸ್. ಬನ್ನಿ ಲೆಟ್ಸ್ ಸ್ಟಾರ್ಟ್. ಇವತ್ತೇನು ಡೇ ಹೇಳಿ ಇವತ್ತು? ಇವತ್ತೇನು ಡೇ ಹೇಳು? ಟ್ಯೂಸ್ಡೇ ಇಲ್ಲ, ಮತ್ತೆ ಸಿಂಗಲ್ಸ್ ಡೇ. ನಮ್ಮ ಮಿಂಗಲ್ ಆಗಿದ್ದೀವಿ. ಇಮೋಷನಲ್ ಡ್ಯಾಮೇಜ್. ಮಿಂಗಲ್ ಅಂತಾನಪ್ಪ ಹೇಳಕ್ಕಾಗಲ್ಲ. ಸೀಕ್ರೆಟ್ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಿರ್ಬೋದು, ಹೇಳಕ್ಕಾಗಲ್ಲ. ತಪ್ಪು ತಿಳ್ಕೊಂಬಿಡಿ, ಇವ್ರಿಗೆ ಆ್ಯಕ್ಚುಲಿ ಇಲ್ಲ ಗಾಯ್ಸ್. ಇವನು ಹುಡುಗಿದ್ರೆ ಮಾತಾಡಬೇಕು ಅಂದ್ರೆ ಮಾತಾಡಲ್ಲ, ಹಂಗೇನೋ ಮಾತಾಡ್ತೀನಿ ಗಾಯ್ಸ್. ಆ್ಯಕ್ಚುಲಿ ಹೆಲ್ಮೆಟ್ ಇದ್ದು ಬಿಡೋದೇ ಇಲ್ಲ ನಮ್ಮ ವಾಚ್ಮ್ಯಾನ್ ಅವರು, ಅದಕ್ಕೆ ನಾವು ಹೇಳ್ಬಿಟ್ಟು ಬರೋದು. ಒಂದು ಕ್ವಶನ್ ಕೇಳಿ ಹೇಳಪ್ಪ. ಅಯ್ಯೋ ಹೆಲ್ಮೆಟ್ ಇವತ್ತಿನ ಏನು ದಿನ ಹೇಳಪ್ಪ ಆಯ್ತು. ನಾನೇನೋ ಇವತ್ತು ಚಪಾತಿ ತಿಂದೆ. ಚಪಾತಿ ಇಲ್ಲ ಇವತ್ತು ಏನ್ ದಿನ? ಏನ್ ದಿನ? ಏನ್ ಡೇ? ವಿಚ್ ಡೇ? ಟ್ಯೂಸ್ಡೇ ಅಲ್ಲ ಅಂತ ನಿಮ್ಗೆ ಹೇಳಂತ ಗಾಯ್ಸ್. ಇವರು ನಮ್ಮ ಬ್ಲಾಗಲ್ಲಿ ಸೀನಿಯರ್ ಇವರು ಇವತ್ತೇನು ಡೇ? ಮಂಗಳವಾರ ಇಲ್ಲ ಮತ್ತೆ ಸರ್ವೀಸು ಸಿಂಗಲ್ಸ್ ಡೇ ಇವತ್ತು. ಅದೇ ಹೇಳ್ತಾರೆ ಸರ್, ಸಿಂಗಲ್ಸ್ ಡೇ ಮಚ್ಚಿ. ನಮ್ಮ ನೀನು ಪ್ಲೇ ಬಾಯ್, ನಿಮ್ಗೆಲ್ಲ ತೋರಿಸ್ತೀವಿ ಮಚ್ಚಿ. ಬೀಪ್ ಹಾಕ್ಬಿಡೋವೆಲ್ಲ ನೋಡ ಮಚ್ಚಿ. ಏನು ನೋಡ ಮಚ್ಚಿ, ಪ್ಲೇ ಬಾಯ್ ನೋಡಿ, ಪ್ಲೇ ಬಾಯ್ ನೋಡು. ಪ್ಲೇ ಬಾಯ್ ನನ್ನಂತ ಡೀಸೆಂಟ್ ಹುಡುಗ ಎಲ್ಲೂ ಸಿಕ್ಕಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಏನ್ ಮಾಡ್ತಿ ಹೇಳಪ್ಪ ಗೈಸ್. ಅಲ್ಲಿ ಒಂದು 20 ನ್ಯೂಸ್ ಪೇಪರ್ ಇಟ್ಟಿರ್ತಾರೆ. ಆ 20 ನ್ಯೂಸ್ ಪೇಪರಲ್ಲಿ ದಿನ ಒಂದು ಇಟ್ಕೊಂಡ್ಬರ್ತಾನೆ. ಅದು ಇಟ್ಕೊಂಡು ಏನು ಮಾಡಿಬಿಟ್ಲ, ಓದಲ್ಲ ಮಟ್ಟಲ್ಲ, ಬಿಸ್ನೆಸ್ ನೋಡಿದ್ರೆ ನೋಡ್ತೀನಿ, ಅಷ್ಟೇ, ಏನೇ ಮಾಡಲ್ಲ. ಇದು ನಮ್ಮ ದೇಶ ಅಂದ್ರೆ ಏನು ಹೇಳ ಆಯ್ತು, ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ, ನಿಜ ಹೇಳು ಆಯ್ತು. ನೀವು ಸಿಂಗಲ್ ಸಿಂಗಲ್ ಸುಳ್ಳು ಹೇಳ, ಸಿಂಗಲ್ ನಿಜ, ಸುಳ್ಳು ಹೇಳ, ಸುಳ್ಳು ಹೇಳ ಆಯ್ತು. ಇವತ್ತು ಏನು ಆಯ್ತು? 22 ಹಿಂಗೆ ಕೊಟ್ಟು ಇಂಡಿಯನ್ ಕೊಟ್ಟು ಹೇಳಪ್ಪ. ಇವತ್ತು ಸಿಂಗಲ್ಸ್ ಡೇ. ಹಾಂ, ಅದಕ್ಕೆ ಸಿಂಗಲ್. ಕಂಗ್ರ್ಯಾಚುಲೇಷನ್. ಸಿಂಗಲ್ ಆಗಿರೋದು ಇವತ್ತು ಏನು ಡೇ ಹೇಳೋ? ಸಿಂಗಲ್ಸ್ ಡೇ. ನೆನ್ಪಿರ್ತದೆ ನಿಮಗೆ. ಸಿಂಗಲ್ಸ್ ಡೇ ಆಯಿತು. ಏನು ಕಪ್ಪ ಕೇಳಿದ್ದು? ಏನು ಸಿಂಗಲ್ ಆಗಿದೆ? ಐಫೋನ್ ತಂದಿದ್ದೀನಿ ಅದಕ್ಕೆ. ನೋಡಿ ಇವತ್ತು ಏನು ಡೇ? ಇವತ್ತು ಏನು ಡೇ? ಸಿಂಗಲ್ಸ್ ಡೇ. ಏನಕ್ಕೆ ಸಿಂಗಲ್ ಆಗಿದ್ದೀರಾ? ಅಲ್ಲಿ ಕೇಳ್ಕೊಂಬಿಡಿ ಯಾರು ಇವನು ಸಿಂಗಲ್ ಆಗಿದೆ. ಹಾಂ, ಸಿಂಗಲ್ ಅದಕ್ಕೆ ಸಿಂಗಲ್ಸ್ ಡೇ. ಪ್ಲೀಸ್ ಬಾಯ್. ನಾನು ಸಿಂಗಲ್ ಏನಕ್ಕೆ ಅಂತನಾ, ಯಾರು ಸಿಕ್ಕಿಲ್ಲ ಅದಕ್ಕೆ. ಇವತ್ತು ಆ್ಯಕ್ಚುಲಿ ಸಿಂಗಲ್ಸ್ ಡೇ.
ಸಿಂಗಲ್ ಸ್ಟೇಗೆ ನಾನು ಒಂದು ಕ್ವಶನ್ಸ್ ಕೇಳ್ತೀನಿ. ಕ್ವಶನ್ ಕರೆಕ್ಟಾಗಿ ಲಾಯಲ್ ಆಗಿ ಆನ್ಸರ್ ಮಾಡಬೇಕು, ಓಕೆನಾ? ಕಪಲ್ಸ್ದು ಫೋಟೋ ಬರುತ್ತೆ, ರೀಲ್ಸ್ ಬರುತ್ತೆ, ಅವಾಗ ನಿಂಗೆ ನೋಡಿದಾಗ ಏನು ಅನ್ಸುತ್ತೆ ನಿನಗೆ? ನಂಗೆ ಫೋಟೋನೇ ಬರಲ್ಲ ಯಾರಿಗೂ. ಫೋಟೋನೇ ಬರಲ್ಲ, ಯಾಕೆ? ಇವಾಗ ನಿಮ್ಮ ಎಕ್ಸು ಏನಾರ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನೀನು ರಿಪ್ಲೈ ಕೊಡ್ತೀಯಾ, ಕೊಡಲ್ವಾ? ಮೆಸೇಜ್ ಮಾಡಕ್ಕೆ ಬ್ಲಾಕ್ ಮಾಡ್ಬಿಟ್ಟಿದ್ಯಾ? ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಕೊಡ್ಬೇಕು, ಓಕೆನಾ? ನಿಜ ಅಂದ್ರೆ ನಾನಂದ್ರೆ ನಿಜ. ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಲವ್ ಅಂತ ಎಕ್ಸಾಮ್ ನ ನೀನು ಪಾಸ್ ಆಗ್ತೀಯಾ, ಫೇಲ್ ಆಗ್ತೀಯಾ? ಪಕ್ಕಾ ಪಾಸ್ ಆಯ್ತೀನಿ. ಪಾಸ್ ಆಗಲ್ಲ, ಫೇಲ್ ಹೋಗಲ್ಲ. ಯಾಕೆಂದ್ರೆ ಅದು ಆಪೋನೆಂಟ್, ನಮ್ಮ ಅಪೋಸಿಟ್ ಯಾರು ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಹುಡುಗಿರ ಬಗ್ಗೆ ಗೊತ್ತಲ್ಲ, ಬಣ್ಣ ಬಣ್ಣದ ಚಿಟ್ಟೆಗಳವು ಯಾವಾಗ ಚೇಂಜ್ ಆಯ್ತಾವೆ, ಯಾವಾಗ ಯಾವ ಹೂದ ಮೇಲೆ ಕುತ್ಕೊಂತ ಅಂತಾನೆ ಗೊತ್ತಾಗಲ್ಲ ಹುಡುಗಿರು. ಅದಕ್ಕೆ ನಮ್ಗೆ ಗೊತ್ತೇ ಆಗಲ್ಲ ಯಾವಾಗ ಯಾವ ಚೇಂಜ್ ಆಯ್ತಾರೆ ಅಂತ. ನಾವು ಮನ್ಸ್ಫೂರ್ತಿಯಾಗಿ ಲವ್ ಮಾಡಿದ್ರು ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ರು ನಮ್ಗೆ ಇಂಟ್ರೆಸ್ಟ್ ಇರಲ್ಲ, ನಮ್ಗೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಇನ್ನು ಏನೋ ಬೇಕಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಮುಂದೆ ಹೇಳೋದು ನಾನು, ಸಿಂಗಲ್ ಆಗಿರ್ರಿ, ಎಂಜಾಯ್ ಮಾಡಿ ಲೈಫ್ ನ. ಮುಂದೆ ಒಂದಿನ ನಿಮ್ಮ ಅಪ್ಪ ಅಮ್ಮನೇ ಒಂದ್ ಒಳ್ಳೆ ಹುಡುಗಿ, ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ತಾರೆ. ಇವಾಗ ಮೇನ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ರಿ. ಫ್ರೆಂಡ್ಸ್ ಮುಖ್ಯ. ಫ್ರೆಂಡ್ಸ್ ಇದ್ರೆ ಎಲ್ಲ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇವತ್ತಾ ಟ್ಯೂಸ್ಡೇ ಅಂತ ಗೊತ್ತು ನನಗೂ. ಏನ್ ಡೇ ಅಂದ್ರೆ ಟ್ಯೂಸ್ಡೇ, ಮಂಗಳವಾರ. ಇವತ್ತು ಆಕ್ಚುಲಿ ಸಿಂಗಲ್ಸ್ ಡೇ ಅಂತ, ಓಕೆನಾ? ಇವಾಗ ನೀನು ಸಿಂಗಲ್ ಲಾಯಲ್ ಆಗಿ ಹೇಳು. ಮಿಂಗಲ್ ಅಪ್ಪ. ನಂಗೆ ಸಿಕ್ಕಿರೋ ಒಬ್ಬ ಅಂತಂದ್ರೆ ಇವನೊಬ್ಬ ಮಿಂಗಲ್ ಆಗಿರೋದು. ಇವಾಗ ಆಯ್ತು, ನೀವು ಒಂದು ಕ್ವಶನ್ಸ್ ಕೇಳ್ತೀನಿ, ಆ ಕ್ವಶನ್ಸ್ ಕರೆಕ್ಟಾಗಿ ಉತ್ತರ ಕೊಡು, ಓಕೆನಾ? ಇವಾಗ ಎಷ್ಟೊಂದು ಜನ ಕೇಳಿದ್ದೀನಿ, ಸಿಂಗಲ್ಸ್ ಅಂದ್ರೆ ಎಲ್ಲರಿಗೂ ಸಿಂಗಲ್ಸ್ ಇರೋದು ನೆಮ್ಮದಿ ಅಂತಾರೆ. ಈಗ ಸಿಂಗಲ್ ಇರೋದು ಖುಷಿನಾ, ಮಿಂಗಲ್ ಇರೋದು ಖುಷಿನಾ? ಯಾಕೆ ಗೊತ್ತಾ, ನೀನು ಮಿಂಗಲ್ ಆಗಿದ್ಯಾ. ನನಗೆ ನೀನು ಹೆಂಗಿದ್ದೆ ನನಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಗೊತ್ತಾಗಬೇಕು. ಅದಕ್ಕೆ ಮಿಂಗಲ್ ಆಗಿರೋದೇ ಖುಷಿಯಪ್ಪ. ಯಾಕೆ? ನಿಮ್ಮಂತ ಸಿಂಗಲ್ಸ್ ನಮ್ಮನ್ನ ನೋಡಿ ಹೊಟ್ಟೆ ಹೊರ್ಕೊಂತಾರಲ್ಲ, ಅದೇ ಒಂಥರ ಖುಷಿ. ಮಿಂಗಲ್ ಖುಷಿ ಅಂದ್ರೆ ಅದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದೆ ಪಾರ್ಟ್ನರ್ಸ್ ಮಧ್ಯ, ಆಯ್ತಾ? ಲವ್ ಅಂತ ಎಕ್ಸಾಮ್ ಅಂತ ಬಂದ್ರೆ ಪಾಸ್ ಆಗ್ತೀಯ, ಫೇಲ್ ಆಗ್ತೀಯ? ನಾನು ಪಕ್ಕಾ ಪಾಸ್ ಆಯ್ತೀನಿ. ನೋಡಿ ಗೈಸ್, ಪಕ್ಕ ಪಾಸ್ ಆಗ್ತೀನಿ. ಇವನೇ ನೆಕ್ಸ್ಟ್ ಟಾಪರ್ ಲವ್ ಎಕ್ಸಾಮಲ್ಲಿ. ಆಯಿತು, ನೀನು ಲವ್ ಬಗ್ಗೆ ಹೇಳು. ಇಟ್ಸ್ ಆನ್ ಅನ್ಬ್ರೇಕಬಲ್ ಅಂಡ್ ಅನ್ಎಕ್ಸ್ಪ್ಲೈನಬಲ್ ಫಾರ್ ಯು. ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ, ಕೇಳಿದೀನಿ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ವಾಸ್ ಲವ್ ಸ್ಟೋರಿ. ಇವರು ಮಿಂಗಲ್ ಗ್ರೇಟ್ ಅಂತಾರೆ, ಇನ್ನೊಬ್ರು ಸಿಂಗಲ್ಸ್ ಗ್ರೇಟ್ ಅಂತಾರೆ. ನಮ್ಗೆ ಯಾವ್ದು ಗೊತ್ತಿಲ್ಲ, ಸೊ ಕಮೆಂಟ್ಸ್ ಅಲ್ಲಿ ತಿಳಿಸಿ ಗೈಸ್. ಇಲ್ಲ ಹೇಳ್ರಿ. ಆಯ್ತು, ಏನು ಹೇಳಿ? ಆಯ್ತು, ಕ್ವಶನ್ ಬಗ್ಗೆ ಆನ್ಸರ್ ಮಾಡ್ತೀಯಾ? ಇವತ್ತು ಸಿಂಗಲ್ ಬೇಕಾ, ಮಿಂಗಲ್ ಬೇಕಾ? ಶೋ ಮೆಸೇಜ್ ಮಾಡಿದಾಗ ಅಂದ್ರೆ ಕೊಡಲ್ವಾ? ಸಿಂಗಲ್ ಬೆಡ್ರೂಮ್ ಬಂದಿದ್ದಾನಪ್ಪ ನೀವು. ಓಕೆ, ಕ್ರಶ್ ಆಯ್ತಲ್ಲ. ಲವ್ ಅನ್ನೋ ಸಬ್ಜೆಕ್ಟ್ ಬಂದ್ರೆ ಪಾಸ್ ಆಗ್ತೀಯ, ಫೇಲ್ ಆಗ್ತೀಯಾ? ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಿಂಗಲ್ಸ್ ಡೇ ರಿಯಲಿ? ಏನ್ ಸಿಂಗಲ್ ಮೀನಿಂಗ್ ಹೇಳು? ನೀನು ಕರೆಕ್ಟಾಗಿ ಹೇಳಿದ್ಯಾ ಬಿಡು. ಲಾಯಲ್ ಗರ್ಲ್. ನೀನು ಕಾಣಿಸ್ತಾ ಇದೆಯಾ? ಕ್ವಶನ್, ಇವಾಗ ನಿಮಗೆ ನಿಮ್ಮ ಕಾಲೇಜ್ ಕ್ರಶ್ ಇದ್ದಾರಾ? ನಾಯಿಂತ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಿದೆ, ಇಲ್ಲ ಚಾಟ್ ಡಿಲೀಟ್ ಮಾಡ್ತೀಯಾ? ಬ್ಲಾಕ್ ಮಾಡ್ಬಿಡ್ತೀಯಾ? ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಮಿಂಗಲ್ ಲೈಫ್ ಇಷ್ಟ ಇಲ್ಲ ಅಂದಲ್ಲ? ರಿಸ್ಟ್ರಿಕ್ಷನ್ಸ್, ಆಮೇಲೆ ಅಡ್ಜಸ್ಟ್ಮೆಂಟ್ ಇರಬಾರ್ದು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಲವ್ ಅಂತ ಎಕ್ಸಾಮ್ ಬರ್ದ್ರೆ ಪಾಸ್ ಆಗ್ತೀಯ, ಫೇಲ್ ಆಗ್ತೀಯ? ಹೇಳ್ಬೇಕಾವಲ್ಲ.
ಹೌದಾ? ಯಾರು ಇನ್ನಿಷ್ಟೇನಾ? ಅಲ್ಲ ಮತ್ತೆ ಜೊತೆ ಏನು ಇದೆ ಹೇಳು. ನನಗೆ ಹೆಂಗೆ ಗೊತ್ತು? ಏನು ಹೇಳು. ಸಿಂಗಲ್ಸ್ ಡೇ. ಸಿಂಗಲ್ಸಾ? ಸಿಂಗಲ್ ಸಿಂಗಲ್. ಸಿಂಗಲ್ ಡೇ ಅಂತ ಅರ್ಥ. ಓಕೆನಾ? ಇವಾಗ ನೀನು ಸಿಂಗಲ್ ಮಿಂಗಲ್? ಸಿಂಗಲ್ ಮಿಂಗಲ್ ಅಷ್ಟೇ. ಮಿಂಗಲ್. ಮಿಂಗಲ್ಲು. ಓಕೆ ಆಯ್ತು. ಇವಾಗ ನೀನು ಮಿಂಗಲ್ ಅಲ್ವಾ? ಮಿಂಗಲ್ ಲೈಫ್ ಬೆಟ್ರಾ ಸಿಂಗಲ್ ಲೈಫ್? ಆ್ಯಕ್ಚುಲಿ ಎಲ್ಲರೂ ಸಿಂಗಲ್ ಲೈಫ್ ಬೆಟರ್ ಅಂತ ಹೇಳ್ತಾರೆ. ಸೊ ಈಗ ಮಿಂಗಲ್ ಬೆಟರಾ ಸಿಂಗಲ್ ಬೆಟರಾ? ಅವ್ರವ್ರು ಯಾಕೆ ಗೊತ್ತಾ, ನೀನು ಮಿಂಗಲ್ ಅಲ್ವಾ? ಅದು ಗೊತ್ತು, ಅದ್ರ ಬಗ್ಗೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಗೊತ್ತಿರೋದಕ್ಕೆ ಹೇಳ್ತಿರೋದು ನಾನು. ನನ್ನ ಪ್ರಕಾರ ಸಿಂಗಲ್ ಲೈಫ್ ಬೆಟರಾ? ಯಾಕೆ? ಇವಾಗ ಅದು ಇದು ಟೆನ್ಷನ್ನು ಅದು ಇದು ಇರುತ್ತೆ, ಅದಕ್ಕೆ. ಅದು ಇದು ಅಂದರೆ ಯಾವಾಗ ಜಗಳ ಅಂತೆ ಅದಂತೆ ಏನಾದರೂ ಇರುತ್ತೆ ಕಣೋ, ಅದಕ್ಕೆ. ಹೌದಾ? ಅದಕ್ಕೆ ಸಿಂಗಲ್ ಲೈಫೇ ಬೆಟರ್ ಅದು. ಆಯ್ತು, ಒಂದು ಕ್ವಶನ್ ಕೇಳ್ತೀನಿ. ಅಂದರೆ ಎರಡು ಒಂದೇ ಥರ ಕಣೋ. ಹೆಂಗಂದರೆ ಹೆಂಗೆ ಹೇಳೋದಪ್ಪ, ಇವಾಗ ಒಂದೊಂದು ಟೈಮಲ್ಲಿ ಸಿಂಗಲ್ ಅನಿಸುತ್ತೆ, ಒಂದೊಂದು ಟೈಮಲ್ಲಿ ಮಿಂಗಲ್ ಅನ್ನುತ್ತೆ, ಆ ಥರ. ಇವಾಗ ಯಾವಾಗಲೂ ಜಗಳನೇ ಆಡಲ್ಲ, ಜಗಳ ಆದಾಗ ಅನಿಸುತ್ತೆ ಅಷ್ಟೇ. ಜಗಳ ಆಗದೆ ಇದ್ದಾಗ ಮಿಂಗಲ್ ಇಷ್ಟ ಅನಿಸುತ್ತೆ ಅಷ್ಟೇ. ಒಬ್ಬರು ಕೇರ್ ಮಾಡೋರು ಇರ್ತಾರೆ, ಅದು ಇದು ಏನಾದರೂ ಇರುತ್ತೆ. ಅದಕ್ಕೆ ನಿಮಗೆ ಸಿಂಗಲ್ ಲೈಫೇ ಬೆಟರ್ ಅಂತ ಅಂತೀಯ? ಹಂಗಲ್ಲ, ಇಬ್ರು ಎರಡು ಓಕೆನೆ ಅಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಏನಿದೆ? ಇವತ್ತು ಲೌಡೆ ಅಲ್ಲ ಬಚ್ಚಿ, ಇವತ್ತು ಸಿಂಗಲ್ಸ್ ಡೇ ಅಂತ. ಆ್ಯಕ್ಚುಲಿ ಸಿಂಗಲ್ಸ್ ಡೇ ಅಂತ, ಓಕೆನಾ? ನಿಮ್ಮಂತ ನಾನು ಸಿಂಗಲ್, ನೀನು ಸಿಂಗಲ್ ಸೇರಿದ್ರೆ ಸಿಂಗಲ್ಸ್ ಡೇ ಆಯಿತು. ಸೊ ಏನಪ್ಪ ಅಂತಂದರೆ ಈ ವಿಷಯ ಏನಿಲ್ಲ ಅಂದರೆ, ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ, ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು, ಓಕೆನಾ? ಏನು ಹೇಳು? ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ನಿಮಗೆ ಈ ಕಾಲ್ ಯಾರ ಮೇಲೆ ಕಷ್ಟ ಇದೆಯಾ? ಯಾರ ಮೇಲೂ ಇಲ್ಲ, ಯಾವ ಮೇಲೂ ಇಲ್ಲ. ಓಕೆ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇವಾಗ ನಿಂಗೆ ಯಾರು ಎಕ್ಸ್ ಯಾರು ಇದ್ದಾರಾ? ಎಕ್ಸು ಇಲ್ಲ, ಒಬ್ರು ಲವ್ ಮಾಡಿಲ್ಲ, ಅಷ್ಟು ದುಡ್ಡು ಸಾಚನ ನೀನು? ಆಗ್ಬಿಟ್ಟಿದ್ದೀನಿ, ಏನ್ ಮಾಡೋಣ? ಅದು ಪಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಏನ್ ಮಾಡೋಣ, ವಿಧಿ ಇಲ್ದೆ. ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇವಾಗ ಯಾವುದೋ ಒಬ್ಬರು ರೀಲ್ಸಲ್ಲಿ ಕಪಲ್ಸು ವೀಡಿಯೋಸು ಫೋಟೋಸ್ ಎಲ್ಲ ಬರ್ತಾ ಇರುತ್ತೆ. ನಿಮಗೆ ನೋಡಿ ಹೊಟ್ಟೆ ಹೊಡಿಯಲ್ವಾ? ಸೊ ನನಗೂ ಯಾರೋ ಒಬ್ಬ ಹುಡುಗಿ ಇರಬೇಕು ಅಂತ ಅನ್ಸಲ್ಲ ನಿಮಗೆ? ಯಾಕೆ? ನನಗೆ ಗೊತ್ತು ನಾನು ಇವಾಗ ಹೆಂಗಿದ್ದೀನಿ, ನಾನು ಅಷ್ಟು ಖುಷಿಯಾಗಿದ್ದೀನಿ ಅಂತ. ನನಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂದ್ರೆ, ನಾನು ಇವಾಗ ಹೆಂಗಿದ್ದೀನಿ ಅಷ್ಟು ಖುಷಿಯಾಗಿದ್ದೀನಿ. ಅದು ಸಾಕು. ಅಂದರೆ ಮುಂದೆ ಫ್ಯೂಚರಲ್ಲಿ ಅದು ನೋಡ್ಕೊಳ್ಳೋಣ, ಅದು ಆಗ್ಲಿ ನೋಡೋಣ. ಅದಾಗಲಿ ಅಷ್ಟೇ. ಅವಾಗ ಸ್ಪಾಟಲ್ಲಿ ನೋಡಿದ್ರೆ ಯೋಚನೆ ಮಾಡೋಣ. ಅಲ್ಲಿ ತನಕ ಬೇಡ ಅಂತ. ಆರಾಮಾಗಿ ಹೆಂಗಿರೋಣ, ಆರಾಮಾಗಿರೋಣ. ಎಲ್ರು ಇದಾರೆ, ಜೊತೆಗಿರೋಣ. ಬಾಲ್ ತಕ್ಕೊಡ ಇಲ್ಲಿ ಕೇಳಿಸ್ಕೊ. ನಾವು ಕೇಳಿಸ್ಕೊ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಏನಿಲ್ಲ, ಸಿಂಪಲ್. ಇವಾಗ ಏನು ಸಿಂಪಲ್ ಏನಿಲ್ಲ ಮಚ್ಚಿ, ಇವಾಗ ಸಿಂಗಲ್ ಲೈಫೇ ಬೆಟ್ರ್ ಅಂತ ಇದೆಯಾ? ನಂಗೆ ಗೊತ್ತಿಲ್ಲಪ್ಪ. ಜಿಮ್ ಇದೆ, ಬಾಂಟನ್ ಅಂತ. ಈ ಜಿಮ್ ಜಿಮ್ಗೆ ಹೋಗ್ತೀನಿ ಇವಾಗ. ಒಂದು ವಾರ ಆಯ್ತು. ಎಕ್ಸಾಮ್ ಇತ್ತಲ್ಲ, ಕೈ ಹೋಗ್ಯಾರ ನಾವು. ಕುತ್ಕೊಂಡ್ಬಿಡ್ತೀನಿ, ಆಮೇಲೆ ಬಾ. ಬಾಂಟನ್ ಜಿಮ್ ಆಯ್ತು. ಶೂ ಸ್ಲಿಪ್ಪರ್ ಹಾಕೊಂಡಿಲ್ಲ, ನಾವು ಶೂನೇ ಹಾಕಲ್ಲ, ಬರೀ ಕಾಲ ಇರ್ತೀವಿ. ನಮ್ಮ ಡಿಸಿಪ್ಲಿನ್ ಅದ್ರ ಬಚ್ಚಬೇಕು. ಅಯ್ಯೋ ಬೇಡಪ್ಪ, ಅದು ನೋಡೋಕ್ಕೆ ಆಗಲ್ಲ. ಬುಲೆಟ್ ಮಹೇಶ್ ಅಂತ. ಹಾಂ ಆಯಿತು. ನಾವೆಲ್ಲ ಅರ್ಧ ಕ್ಲಾಸ್ ಎಂಟ್ಪಾಸ್ ಇಲ್ಲೇ ಇದ್ದೀವಿ. ಇವತ್ತಿನ ವರ್ಕೌಟ್ ಬೈಸಿಪ್ಸ್. ಲೋ ಜಿಮ್ಮಲ್ಲಿ ಏನು ನಿಮ್ದು ಇವತ್ತು ಅರ್ಧ ಕಾಲ ಜಿಮ್ ನಾನಂತ ದಪ್ಪಾಗ್ಲಿ ಅಂತ ಜಿಮ್ಗೆಲ್ಲ ಬರೋದೇ ಗೊತ್ತಾ? ಅವ್ಳು ನೆನಪ ಮರೀಲಿ ಅಂತ ಗಾಯ್ಸ್ ಎಲ್ಲ ಜಿಮ್ ಬರೋದು, ಅದಂತೂ ನಿಜ ಗಾಯ್ಸ್, ಹೇಳ್ತಿಲ್ವಾ? ಅದಂತೂ ನಿಜ. ಇವನಪ್ಪ ಸಾಕ್ಷಿ, ಒಬ್ಬನೇ ಗಾಯ್ಸ್.
ಪಕ್ಕ ಇವನೊಬ್ಬ ಒಪ್ಕೊಳ್ಳೋ ಹೇಳಿ ಒಪ್ಕೊಳ್ಳಮ್ಮ. 100% ಟ್ರೂ. ಹಾಂ ನೋಡಿ ಗೈಸ್ 100% ಟ್ರೂ ಗೈಸ್, ನಿಜ 100% ಟ್ರೂನೇ. ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಮತ್ತು ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮುಂದಿನ ಫನ್ ವ್ಲಾಗ್ಗಳಿಗೆ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಗೈಸ್, ಟಾಟಾ, ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.